ನಮಸ್ಕಾರ. ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ಎಷ್ಟು ಫೇಮಸ್ ಅಲ್ವಾ. ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಒಂದು ಮದುವೆ ಫಂಕ್ಷನ್ನು ಹಬ್ಬ ಏನಿದ್ರೂ ಅದನ್ನು ಮಾಡಲೇಬೇಕು. ಆದರೆ ಇದು ಮಜ್ಜಿಗೆ ಹುಳಿ ಅಲ್ಲ, ಅದೇ ಬೂದ್ಗುಂಬಳಕಾಯಿಂದ ಮಾಡೋ ಒಂದು ಹಸಿ ಮೊಸರು ಸಾಸಿವೆ ಅಂತ. ಸ್ವಲ್ಪ ಜನ ಮಾಡ್ತಾರೆ ಇದನ್ನ, ಕೆಲವು ಮನೆಗಳಲ್ಲಿ ಮಾಡ್ತಾರೆ, ಆದರೆ ತುಂಬ ಅಪರೂಪ. ಎಲ್ಲರ ಮನೆಯಲ್ಲೂ ಕಾಮನ್ ಆಗಂತೂ ಮಾಡಲ್ಲ. ಅದಕ್ಕೆ ಈ ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ. ಇದು ಎಳೆ ಬೂದ್ಗುಂಬಳಕಾಯಿ ಈ ಥರ ಇರುತ್ತೆ, ಇನ್ನೂ ಹಸಿರಾಗಿರುತ್ತೆ. ಅದು ಚೆನ್ನಾಗಿ ಬಲ್ತ ಮೇಲೆ ಈ ಥರ ಪೂರ್ತಿ ಬೂಜಾಗುತ್ತೆ. ಅದೇ ಬೂದ್ಗುಂಬಳಕಾಯಿ ಅಂದರೆ. ಕುಂಬಳಕಾಯಿಗೂ ಬೂದ್ಗುಂಬಳಕಾಯಿಗೂ ಕನ್ಫ್ಯೂಸ್ ಮಾಡ್ಕೋತಾರೆ, ಅದಕ್ಕೆ ಪಿಕ್ಚರ್ ಹಾಕಿದ್ದೀನಿ. ಇದು ಕಟ್ ಮಾಡಿದ್ರೆ ಒಳಗಡೆ ಈ ಥರ ಇರುತ್ತಲ್ಲ, ಬೀಜ, ತಿರುಳು, ಸಿಪ್ಪೆ ಎಲ್ಲ. ಅದನ್ನು ಈ ಥರ ಸಿಪ್ಪೆ ತಿರುಳು ಸಪ್ರೇಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಹೋಳುಗಳಾಗಾದರೂ ಹೆಚ್ಚಬೋದು. ಮಜ್ಜಿಗೆ ಹುಳಿ ಅಷ್ಟು ದೊಡ್ಡದಾಗಿ ಮಾಡಬಾರ್ದು. ಬೇಕಾದರೆ ತುರ್ಕೋಬೋದು, ತುರಿದ್ರೆ ಬೇಗ ಬೇಯುತ್ತೆ. ಅದನ್ನೆಲ್ಲ ನೀರಲ್ಲಿ ಹಾಕಿ ಸ್ಟವ್ ಮೇಲಿಟ್ಟು ಒಂಚೂರು ಉಪ್ಪು ಉದುರಿಸ್ಬೇಕಷ್ಟೆ. ಈ ಹೋಳಿಗೋಸ್ಕರ ಚೆನ್ನಾಗಿ ಕುದಿಸ್ಬೇಕು. ಇದು ಬೇಯೋದು ಸ್ವಲ್ಪ ನಿಧಾನ ಬೂದ್ಗುಂಬಳಕಾಯಿ, ಹಾಗಂತ ಕುಕ್ಕರಲ್ಲಿ ಇಡಬಾರ್ದು. ಸ್ಟವ್ ಮೇಲೆ ಇಟ್ಟು ಬೇಯಿಸಿ ಅದನ್ನು ಬೇರೆ ಪಾತ್ರೆಗೆ ಹಾಕಿ ನೀರಿಂದ ಸಪ್ರೇಟ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ತೆಂಗಿನ ತುರಿ, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸಾಸಿವೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು. ಅದನ್ನೆಲ್ಲ ತೆಕ್ಕೊಂಡು ಇನ್ನೊಂದು ಚೂರು ಮೊಸರು ಅದೇ ಮಿಕ್ಸಿಗೆ ಹಾಕಿ ಒಂದು ಸಲ ಬೀಟ್ ಮಾಡಿ ಈ ತಣ್ಣಗಾಗಿರುತ್ತಲ್ಲ ಹೋಳು ಅದಕ್ಕೆಲ್ಲ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಒಗ್ಗರಣೆನೇ ಮೇಯ್ನು. ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲಿಲಿ 1-2 ಸ್ಪೂನ್ ಎಣ್ಣೆ, ತೆಂಗಿನ ಎಣ್ಣೆ ಉಪಯೋಗಿಸೋರು ಅದು, ಇಲ್ಲಾಂದರೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಾ ಅದು. ಅದಕ್ಕೆ ಸಾಸಿವೆ, ಜೀರಿಗೆ, ಹಿಂಗು, ಆಮೇಲೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಪುಡಿ ಮಾಡಿ ತುಂಡು ಮಾಡಿ, ಕರಿಬೇವು ಅದನ್ನು ಹಾಕಿ ಆ ಒಗ್ಗರಣೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿ ರುಚಿಯಾಗಿರೋ ಅಂಥ, ತುಂಬ ಹೆಲ್ತಿಯಾಗಿರೋ ಅಂಥ ಬೂದ್ಗುಂಬಳಕಾಯಿ ಮೊಸರು ಸಾಸಿವೆ ರಾಯ್ತ ಏನು ಬೇಕಾದ್ರೂ ಕರಿಬೋದು, ರೆಡಿ. ಇದನ್ನು ಚಪಾತಿಗೆ ಅದಕ್ಕೆಲ್ಲನೂ ಜೊತೆಗೆ ತಿನ್ಬೋದು. ಪರೋಟಗಳಿಗೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆದರೆ ಅನ್ನಕ್ಕೆ ಅಂತಲೇ ಇದು ಮಾಡೋದು. ಫ್ರೆಶ್ಶಾಗಿ ಮಾಡಿಕೊಂಡು ಅನ್ನ ಮಾಡಿಕೊಂಡು ಕಲಿಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಬೂದ್ಗುಂಬಳಕಾಯಿ ಬೆನಿಫಿಟ್ಸ್ ನಾನು ಹೇಳೋದೇ ಬೇಕಾಗಿಲ್ಲ. ಈಗ ಎಲ್ಲಿ ಗೂಗಲ್ ಮಾಡಿದ್ರೂ ಅದ್ರ ಬಗ್ಗೆ ಇಷ್ಟು ಬರುತ್ತಲ್ವಾ ಇನ್ಫಾರ್ಮೇಷನ್ನು. ನಳಿನಿಸ್ ಕ್ವಿಸಿನ್ ವೆಜ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೇ ಇರ್ತೀರಾ. ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಒತ್ತಿದ್ರೆ ನನ್ನೆಲ್ಲ ವೀಡಿಯೋಸು ನೋಟಿಫಿಕೇಷನ್ ಮೂಲಕ ಫಸ್ಟ್ ನಿಮಗೆ ಬರುತ್ತೆ. ಇದನ್ನು ಮಾಡ್ಕೋತೀರಾ ತಾನೇ? ಹೋಗಿ ಬರಲಾ? ಬಾಯ್.